ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲೆಡ್ಕ. ನೀವಿನ್ನು ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ದಯವಿಟ್ಟು ಈ ಕೂಡಲೇ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ವೀಕ್ಷಕರೇ, ಜಸ್ಟ್ 1.5 ತಿಂಗಳ ಹಿಂದೆ ನಡೆದಂತಹ ಲೋಕಸಭಾ ಅಧಿವೇಶನವನ್ನ ಒಂದು ಬಾರಿ ನೆನಪು ಮಾಡ್ಕೊಳ್ಳಿ. ಅವತ್ತು ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಆಡಿದಂತಹ ಮಾತುಗಳು ಬಹುಶಃ ನೀವ್ಯಾರು ಮರೆತಿರೋದಿಲ್ಲ ಅಂತ ಅಂದುಕೊಳ್ತೀನಿ. ಭಾರತ ಒಂದು ಚಕ್ರವ್ಯೂಹದ ಒಳಗೆ ಸಿಕ್ಕಾಕೊಂಡಿದೆ. ಒಂದು ಚಕ್ರವ್ಯೂಹವನ್ನ ರಚನೆ ಮಾಡಿ ಅದರ ಒಳಗೆ ಭಾರತವನ್ನ ನಾಶ ಮಾಡಲಾಗ್ತಾ ಇದೆ. ಈ ಚಕ್ರವ್ಯೂಹ ರಚನೆ ಮಾಡಿರುವಂಥದ್ದು ಬೇರೆ ಯಾರು ಅಲ್ಲ, ಬಿಜೆಪಿಯ ನಾಯಕರು. ಈ ಚಕ್ರವ್ಯೂಹ ಕಮಲದ ಶೇಪ್ ಅಲ್ಲಿದೆ. ಇದನ್ನ ಪದ್ಮವ್ಯೂಹ ಅಂತ ಕೂಡ ಕರಿಬಹುದು. ಇದರ ಒಳಗೆ ಒಂದೊಂದು ಪದರದಲ್ಲೂ ಕೂಡ ಒಬ್ಬೊಬ್ಬ ಬಿಜೆಪಿ ನಾಯಕ ಇದ್ದಾನೆ. ಭಾರತವನ್ನ ಪೂರ್ತಿಯಾಗಿ ಮುಗಿಸಿ ಹಾಕೋದಕ್ಕೆ ಇವರು ಈ ಚಕ್ರವ್ಯೂಹವನ್ನ ಕ್ರಿಯೇಟ್ ಮಾಡಿದ್ದಾರೆ. ಅವತ್ತು ಅಭಿಮನ್ಯುವನ್ನ ಮುಗಿಸೋದಕ್ಕೆ ದ್ರೋಣಾಚಾರ್ಯರು ಚಕ್ರವ್ಯೂಹವನ್ನ ರಚನೆ ಮಾಡ್ತಾರೆ. ಆ ಚಕ್ರವ್ಯೂಹದಲ್ಲಿ ದ್ರೋಣಾಚಾರ್ಯ, ಕರ್ಣ, ಕೃಪಾಚಾರ್ಯ, ಕೃತವರ್ಮ, ಅಶ್ವತ್ಥಾಮ ಮತ್ತು ಶಕುನಿ ಇದ್ರು. ಈ ಚಕ್ರವ್ಯೂಹದಲ್ಲೂ ಕೂಡ 6 ಜನ ಇದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಜಿ, ರಾಜನಾಥ್ ಸಿಂಗ್, ಅಮಿತ್ ಶಾ, ಅಜಿತ್ ದೋವಲ್, ಮುಖೇಶ್ ಅಂಬಾನಿ, ಗೌತಮ್ ಅದಾನಿ. ಹೀಗೆ ರಾಹುಲ್ ಗಾಂಧಿ ಗಂಭೀರವಾಗಿ ಹೇಳ್ತಾನೆ ಹೋಗ್ತಾರೆ. ರೈತರನ್ನ, ಯೋಧರನ್ನ, ವಿದ್ಯಾರ್ಥಿಗಳನ್ನ, ಯುವಕರನ್ನ, ಉದ್ಯೋಗಿಗಳನ್ನ ಎಲ್ಲರನ್ನ ಕೂಡ ಈ ಚಕ್ರವ್ಯೂಹದಲ್ಲಿ ಬಂಧಿಸಿ ಮುಗಿಸೋದಕ್ಕೆ ಹೊರಟಿದೆ ಈ ಬಿಜೆಪಿ ಅಂತ ಭರ್ಜರಿ ಕಥೆಯನ್ನ ಅವತ್ತು ರಾಹುಲ್ ಗಾಂಧಿ ಅವರು ಕಟ್ತಾರೆ. कुरुक्षेत्र में एक युवा को, अभिमन्यु को 6 लोगों ने चक्रव्यूह में मारा था. 6 चक्रव्यूह में फंसाकर मारा था. सर, चक्रव्यूह के अंदर डर होता है, हिंसा होती है, और अभिमन्यु को चक्रव्यूह में फंसाकर, ट्रैप कर 6 लोगों ने मारा. चक्रव्यूह के बारे में थोड़ी रिसर्च की और पता लगा कि चक्रव्यूह का एक दूसरा नाम होता है पद्मव्यूह, मतलब लोटस फॉर्मेशन. तो जो चक्रव्यूह होता है स्पीकर सर, वो लोटस के शेप में होता है, कमल के फूल के शेप में होता है. 21वीं सदी में सर एक नया चक्रव्यूह तैयार हुआ है स्पीकर सर, वो भी लोटस की शेप में है सर, और उसका चिन्ह प्रधानमंत्री जी अपनी छाती पर लगा के चलते हैं. सर, जो अभिमन्यु के साथ किया गया था, जो अभिमन्यु को चक्रव्यूह में फंसाया गया था, वही हिंदुस्तान के साथ किया गया है. हिंदुस्तान के युवाओं के साथ, हिंदुस्तान के किसानों के साथ, हमारी माताओं बहनों के साथ, स्मॉल बिजनेसेस के साथ, मीडियम साइज बिजनेस के साथ. सर, अभिमन्यु को 6 लोगों ने मारा था. उनके नाम द्रोणाचार्य, कर्ण, कृपाचार्य, कृतवर्मा, अश्वत्थामा और शकुनी. सर, आज भी चक्रव्यूह के बीच में 6 लोग हैं. सर, चक्रव्यूह के बिल्कुल सेंटर में, चक्रव्यूह में हजारों लोग होते हैं सर, मगर उसके बिल्कुल सेंटर में 6 लोग कंट्रोल करते हैं. ऐसे उस टाइम 6 लोग कंट्रोल करते थे, वैसे आज भी 6 लोग कंट्रोल कर रहे हैं. चक्रव्यूह को नरेंद्र मोदी जी, अमित शाह जी, मोहन भगवत जी, अजीत दोवल जी, अंबानी और अदानी जी कंट्रोल कर रहे हैं. ಹೇಗಾದ್ರೂ ಸರಿ ಅಧಿಕಾರವನ್ನ ಹಿಡಿಲೇಬೇಕು. ಈ ಸಲ ಮೋದಿಜಿಯನ್ನ ಮತ್ತು ಬಿಜೆಪಿಯನ್ನ ನಿರ್ನಾಮ ಮಾಡಲೇಬೇಕು ಅಂತ ಹೊರಟಿದ್ದಂತಹ ರಾಹುಲ್ ಗಾಂಧಿಗೆ 2024 ಚುನಾವಣೆಯಲ್ಲೂ ಕೂಡ ಬಿಜೆಪಿಯನ್ನಾಗ್ಲಿ ಮೋದಿಜಿಯನ್ನಾಗ್ಲಿ ಸೋಲಿಸೋದಕ್ಕೆ ಆಗ್ಲೇ ಇಲ್ಲ. 99 ಸೀಟನ್ನು ತಗೊಂಡಿದ್ದೆ ದೊಡ್ಡ ಸಾಧನೆ ಅನ್ನುವಂತಹ ಗರ್ವದಲ್ಲಿ ಸಂಸತ್ತಲ್ಲಿ ಇಂತಹ ದೊಡ್ಡ ಆರೋಪವನ್ನ ರಾಹುಲ್ ಗಾಂಧಿ ಅವರು ಮಾಡ್ತಾರೆ. ಅವತ್ತು ಅವರ ಭಾಷಣವನ್ನ ಜನ ಟ್ರೋಲ್ ಮಾಡ್ತಾರೆ. ಈ ಮನುಷ್ಯನಿಗೆ ಯಾರು ಬರ್ಕೊಡ್ತಾರೆ ಇಂತಹ ಸ್ಕ್ರಿಪ್ಟ್ ಅಂತ ಅಪಹಾಸ್ಯ ಕೂಡ ಮಾಡ್ತಾರೆ. ಆದ್ರೆ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ರಾಹುಲ್ ಗಾಂಧಿ ಅಷ್ಟು ಅಮಾಯಕ ಅಲ್ಲವೇ ಅಲ್ಲ. ರಾಹುಲ್ ಗಾಂಧಿ ಮತ್ತು ಆತನ ಟೀಮ್ ಈ ದೇಶಕ್ಕೆ ಅತ್ಯಂತ ಅಪಾಯಕಾರಿ. ಮೋದಿಜಿ ಮೇಲಿನ ದ್ವೇಷಕ್ಕೋಸ್ಕರ, ಅಧಿಕಾರವನ್ನ ಹಿಡಿಯೋದಕ್ಕೋಸ್ಕರ ಇವರು ಯಾವ ಹಂತಕ್ಕೆ ಕೂಡ ಹೋಗಬಲ್ಲರು ಅನ್ನುವಂಥದ್ದನ್ನ ಭಾರತ ಗಮನದಲ್ಲಿ ಇಟ್ಕೊಳ್ಳೇಬೇಕು.
ಮೋದಿಜಿ, ಅಮಿತ್ ಶಾಜಿ ಮತ್ತು ಬಿಜೆಪಿ. ರಾಹುಲ್ ಗಾಂಧಿ ಮತ್ತು ಆತನ ಪಟಾಲ ಮೇಲೆ ಒಂದು ಹದ್ದಿನ ಕಣ್ಣನ್ನ ಇಡದೆ ಹೋದ್ರೆ ನಮಗೆ ಅಪಾಯ ತಪ್ಪಿದ್ದಲ್ಲ. ಕಳೆದ ಚುನಾವಣೆಯನ್ನು ಗೆಲ್ಲೋದಕ್ಕೋಸ್ಕರ ಕಾಂಗ್ರೆಸ್ ಪ್ರಾಯೋಜಿಸಿದಂತಹ ಯಾವ ಗಲಭೆಗಳು, ಯಾವ ಸಮಸ್ಯೆಗಳು ಕೂಡ ಫಲವನ್ನು ಕೊಡಲಿಲ್ಲ. ರಾಹುಲ್ ಗಾಂಧಿಗೆ ರೈತರ ಹೋರಾಟ, ಕುಸ್ತಿಪಟುಗಳ ಪ್ರತಿಭಟನೆ, ಮಣಿಪುರ ಹಿಂಸಾಚಾರ ಹೀಗೆ ಸಾಲು ಸಾಲು ಸಮಸ್ಯೆಯನ್ನು ಹುಟ್ಟು ಹಾಕಿದ್ರಿಂದಾಗಿ ಒಂದಷ್ಟು ಸೀಟ್ ಜಾಸ್ತಿ ಗೆಲ್ಲೋದು ಸಾಧ್ಯ ಆಯಿತು. ಆದರೆ ಗೆಲ್ಲೋದಕ್ಕೆ, ಅಧಿಕಾರವನ್ನ ಹಿಡಿಯೋದಕ್ಕೆ ಸಾಧ್ಯ ಆಗಲಿಲ್ಲ. ಆದರೆ ಹೀಗೆ ನಿರಂತರವಾಗಿ ಅಶಾಂತಿಯನ್ನು ಸೃಷ್ಟಿ ಮಾಡೋದ್ರಿಂದಾಗಿ, ದೇಶದ ಸಾಮಾಜಿಕ ಮತ್ತು ಆರ್ಥಿಕ ಪರಿಸ್ಥಿತಿಯನ್ನ ಹದಗೆಡಿಸೋದ್ರಿಂದಾಗಿ ನೆಕ್ಸ್ಟ್ ಟೈಮ್ ಖಂಡಿತವಾಗ್ಲೂ ಕೂಡ ಅಧಿಕಾರವನ್ನ ಹಿಡಿಬಹುದನ್ನುವಂತಹ ವಿಶ್ವಾಸವನ್ನ ಈ ಸಲದ ಎಲೆಕ್ಷನ್ ರಾಹುಲ್ ಗಾಂಧಿಗೆ ಕೊಟ್ಟಿದೆ. ಸೊ ಈಗ ರಾಹುಲ್ ಗಾಂಧಿ ಆ ಸ್ಟ್ರಾಟಜಿಯನ್ನ ಇನ್ನಷ್ಟು ಗಟ್ಟಿಗೊಳಿಸೋದಕ್ಕೆ ಹೊರಟು ನಿಂತಿದ್ದಾರೆ. ಅದರ ಸೂಚನೆನೇ ಈಗ ಮಣಿಪುರದಲ್ಲಿ ಮತ್ತೆ ಶುರು ಆಗಿರುವಂತಹ ಹಿಂಸಾಚಾರ. ಅದರ ಸೂಚನೆನೇ ಕಳೆದ ತಿಂಗಳು ಬಂದಿದ್ದಂತಹ ಹಿಂಡನ್ಬರ್ಗ್ ರಿಸರ್ಚ್ ರಿಪೋರ್ಟ್. ಅದರ ಸೂಚನೆನೇ ಕುಸ್ತಿಪಟುಗಳಾದಂತಹ ವಿನೇಶ್ ಪೋಗಟ್, ಬಜರಂಗ್ ಪೂನಿಯಾ ಕಾಂಗ್ರೆಸ್ ಸೇರ್ಪಡೆ ಆಗಿರುವಂಥದ್ದು. ಅದರ ಸೂಚನೆನೇ ರಾಹುಲ್ ಗಾಂಧಿ, ಎಂ.ಕೆ. ಸ್ಟಾಲಿನ್, ರೇವಂತ್ ರೆಡ್ಡಿ, ಡಿ.ಕೆ. ಶಿವಕುಮಾರ್ ಇವರುಗಳ ಅಮೆರಿಕ ಪ್ರವಾಸ. ವೀಕ್ಷಕರೇ, ನಾನು ಕಾರ್ಯಕ್ರಮದ ಪ್ರಾರಂಭದಲ್ಲಿ ರಾಹುಲ್ ಗಾಂಧಿಯ ಚಕ್ರವ್ಯೂಹದ ಸ್ಪೀಚ್ ಬಗ್ಗೆ ಪ್ರಸ್ತಾಪ ಮಾಡೋದಕ್ಕೆ ಕಾರಣ ಏನು ಗೊತ್ತಾ? ಚಕ್ರವ್ಯೂಹ ರಚನೆ ಆಗಿರುವಂಥದ್ದು ನಿಜ. ಆದರೆ ಆ ಚಕ್ರವ್ಯೂಹದಲ್ಲಿ ಸಿಕ್ಕಾಕೊಂಡಿರುವಂಥದ್ದು ಭಾರತ ಅಲ್ಲ, ಮೋದಿಜಿ. ಚಕ್ರವ್ಯೂಹವನ್ನ ರಚನೆ ಮಾಡಿರುವಂಥದ್ದು ಮೋದಿಜಿ ಮತ್ತು ತಂಡ ಅಲ್ಲ. ಚಕ್ರವ್ಯೂಹವನ್ನ ರಚನೆ ಮಾಡಿರುವಂಥದ್ದು ರಾಹುಲ್ ಗಾಂಧಿ ಅಂಡ್ ಟೀಮ್. ಸೀರಿಯಸ್ಲಿ ಇದು ಆತಂಕ ಪಡಬೇಕಾಗಿರುವಂತಹ ವಿಚಾರ. ಹಿರಿಯ ಪತ್ರಕರ್ತ ಸುಶಾಂತ್ ಸಿನ್ಹಾ ತಮ್ಮ ಒಂದು ಕಾರ್ಯಕ್ರಮದಲ್ಲಿ ಮೋದಿಜಿ ಸುತ್ತ ಯಾವ ರೀತಿಯಲ್ಲಿ ಚಕ್ರವ್ಯೂಹವನ್ನ ಹೆಣೆದಿದ್ದಾರೆ, ಯಾವ ರೀತಿಯಲ್ಲಿ 7 ಸುತ್ತಿನ ಕೋಟೆಯನ್ನ ಕಟ್ಟಿದ್ದಾರೆ ಅನ್ನುವಂಥದ್ದನ್ನ ಲೇಯರ್ ಬೈ ಲೇಯರ್ ಹೇಳ್ತಾ ಹೋಗಿದ್ದಾರೆ. ಅದನ್ನು ನೋಡ್ತಾ ಇದ್ರೆ ನಿಜವಾಗ್ಲೂ ಶಾಕ್ ಆಗುತ್ತೆ. ಪೂರ್ಣ ಬಹುಮತ ಇಲ್ಲದೆ ಇರುವಂತಹ ಸರ್ಕಾರವನ್ನ ಹೇಗಾದ್ರೂ ಮಾಡಿ ಬೀಳಿಸೇ ಬಿಡೋಣ ಅಂತ ಯೋಚನೆಯನ್ನು ಮಾಡ್ತಾ ಇದ್ದಂತಹ ಇಂಡಿ ಅಲಯನ್ಸ್ಗೆ ಅದು ಸಾಧ್ಯ ಇಲ್ಲ ಅಂತ ಗೊತ್ತಾದಾಗ ಈ ಚಕ್ರವ್ಯೂಹವನ್ನ ರೆಡಿ ಮಾಡಿ ಅದರಲ್ಲಿ ಮೋದಿಜಿಯನ್ನ, ಆ ಮೂಲಕ ಇಂದಿನ ಭಾರತವನ್ನ ನಾಶ ಮಾಡುವಂತ ಆಲೋಚನೆ ಹುಟ್ಕೊಳ್ಳುತ್ತೆ. ವೀಕ್ಷಕರೇ, ಈ ಚಕ್ರವ್ಯೂಹ ಯಾವ ರೀತಿ ಇದೆ ಅಂತ ನಾನು ಹೇಳ್ತಾ ಹೋಗ್ತೀನಿ, ಕೇಳಿಸ್ಕೊಳ್ಳಿ, ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಈ ಚಕ್ರವ್ಯೂಹದ ಮಧ್ಯದಲ್ಲಿ ಮೋದಿಜಿ ಇದ್ದಾರೆ. ಮೋದಿಜಿ ಅಂದ್ರೆ ಈಗ ಭಾರತ ಅಂತ ಅಂದ್ಕೊಳ್ಳಿ, ಯಾಕಂದ್ರೆ ಭಾರತವನ್ನ ಅವರು ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಭಾರತದಲ್ಲಿ ಜಾತಿಗಿಂತ ಧರ್ಮ ಮತ್ತು ದೇಶಕ್ಕೆ ಆದ್ಯತೆಯನ್ನು ಕೊಡುವಂತಹ ದೊಡ್ಡ ಸಂಖ್ಯೆ ಹಿಂದೂಗಳಿದ್ದಾರೆ. ಹಿಂದುತ್ವದ ಪರ ಧ್ವನಿಯನ್ನು ಎತ್ತುವಂತಹ ಕೋಟ್ಯಾಂತರ ಹಿಂದೂಗಳಿದ್ದಾರೆ. ಸೊ ಮೋದಿಜಿಯನ್ನ ಮಧ್ಯದಲ್ಲಿ ನಿಲ್ಲಿಸಿ ಸುತ್ತ ಚಕ್ರವ್ಯೂಹವನ್ನ ಹೆಣೆದಿದ್ದಾರೆ. 7 ಸುತ್ತುಗಳಿರುವಂತಹ ಈ ಚಕ್ರವ್ಯೂಹದ ಮೊದಲನೇ ಲೇಯರ್ ಅನ್ನ ಒಂದು ಬಾರಿ ನೋಡೋಣ. ಲೇಯರ್ ನಂಬರ್ 1. ಇಲ್ಲಿ ಇವರು ಮೋದಿಜಿಯನ್ನ ಟಾರ್ಗೆಟ್ ಮಾಡುವಂಥದ್ದು ಎಕಾನಮಿಯನ್ನ ಹೊಡೆಯುವ ಮೂಲಕ ಭಾರತದ ಆರ್ಥಿಕತೆಯನ್ನ ಹೇಗಾದ್ರೂ ಕುಸಿದು ಬೀಳೋ ಹಾಗೆ ಮಾಡಬೇಕು. ನಂಬರ್ 1 ಆಗೋ ಕಡೆಗೆ ನುಗ್ತಾ ಇರುವಂತಹ ಈ ಆರ್ಥಿಕತೆಯ ಬೆನ್ನೆಲುಬನ್ನ ಮುರಿಬೇಕು. ಆಗ ಭಾರತ ಕೊಲ್ಯಾಪ್ಸ್ ಆಗತ್ತೆ. ಮೋದಿಜಿಯನ್ನ ಹೊಣೆ ಮಾಡಿ ಈಸಿಯಾಗಿ ಮುಗಿಸಬಹುದು. ಇದು ಇವರ ಮೊದಲ ಅಸ್ತ್ರ. ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಮೋಸಗಳು ನಡೀತಾ ಇವೆ. ಯಾರು ಕೂಡ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹಣವನ್ನ ಹೂಡಬೇಡಿ ಅಂತ ಹೇಳುವ ಮೂಲಕ ಭಯವನ್ನ ಬಿತ್ತುವಂತಹ ಕೆಲಸಗಳು ನಿರಂತರವಾಗಿ ನಡೀತಾ ಇದೆ. ಇದಕ್ಕೆ ಅವರು ಬಳಸಿಕೊಂಡಿದ್ದು ಹಿಂಡನ್ಬರ್ಗ್ ರಿಸರ್ಚ್ ರಿಪೋರ್ಟ್. ಅಷ್ಟೇ ಅಲ್ಲ, ಅದಾನಿ, ಅಂಬಾನಿ ಅವರ ಹೆಸರನ್ನ ಎಳೆದು ತರೋ ಮೂಲಕ ಇನ್ನೊಂದು ಕಥೆಯನ್ನ ಕಟ್ತಾರೆ. LIC, HAL, SBI ಎಲ್ಲವೂ ಕೂಡ ಸದ್ಯದಲ್ಲೇ ಮುಳುಗಿ ಹೋಗುತ್ತೆ.
ಮೊದಲು ಯಾರ್ಯಾರು ಹಣವನ್ನ ಹೂಡಿದಿರೋ ಅವರೆಲ್ಲರೂ ಕೂಡ ವಾಪಸ್ ತಗೊಂಡ್ಬಿಡಿ. ಈ ರೀತಿಯಾದಂತಹ ಮೆಸೇಜ್ಗಳನ್ನ ಪಾಸ್ ಮಾಡ್ತಾ ಇದೆ ಈ ಚಕ್ರವ್ಯೂಹದ ಶತ್ರು ಪಡೆ. ಏಕಾಏಕಿ ಸ್ಟಾಕ್ ಮಾರ್ಕೆಟ್, ಬ್ಯಾಂಕ್ಗಳಿಂದ, LICಯಿಂದ ಬಿಲಿಯನ್ ಗಟ್ಟಲೆ ಹಣ ವಿತ್ಡ್ರಾ ಮಾಡಿದ್ರೆ ಭಾರತದ ಎಕಾನಮಿ ಏನಾಗುತ್ತೆ ಹೇಳಿ? ಅಕ್ಷರಶಃ ಸರ್ವನಾಶ ಆಗತ್ತೆ. ಇದೇ ಇವರ ಪ್ಲಾನ್ ನಂಬರ್ 1. ಇದು ಚಕ್ರವ್ಯೂಹದ ಮೊದಲ ಸುತ್ತು. ಓಕೆ, ಲೇಯರ್ ನಂಬರ್ 2, ಎರಡನೇ ಸುತ್ತಿನಲ್ಲಿ ಇವರು ಟಾರ್ಗೆಟ್ ಮಾಡ್ತಾ ಇರುವಂಥದ್ದು ಅಗ್ನಿವೀರ್. ಅಗ್ನಿವೀರ್ ಯೋಜನೆಯ ಬಗ್ಗೆ ಸುಳ್ಳು ಸುದ್ದಿಯನ್ನು ಬಿತ್ತುವಂಥದ್ದು, ಯೋಧರ ಮಧ್ಯ ಬಿರುಕನ್ನ ಮೂಡಿಸುವಂಥದ್ದು, ಯೋಧರು ತಿರುಗಿ ಬೀಳು ಹಾಗೆ ಮಾಡುವಂಥದ್ದು ಈ ಸಂಚಿನ ಹಿಂದಿರುವಂತಹ ಅತಿ ಮುಖ್ಯ ಉದ್ದೇಶ. ಸೈನ್ಯವನ್ನೇ ಸರ್ಕಾರದ ವಿರುದ್ಧ, ಮೋದಿಜಿ ವಿರುದ್ಧ ತಿರುಗಿ ಬೀಳು ಹಾಗೆ ಮಾಡಿಬಿಟ್ರೆ ಬಾಂಗ್ಲಾದಲ್ಲಿ ನಡೆದಿರುವಂತಹ ಘಟನೆ ಇಲ್ಲಿ ಕೂಡ ನಡೆಯುವ ಹಾಗೆ ಮಾಡಬಹುದು. ಇನ್ನೂ ದೊಡ್ಡ ಮಟ್ಟದಲ್ಲೇ ಗಲಭೆಯನ್ನ ಮಾಡಿಸಬಹುದು ಅನ್ನುವಂಥದ್ದು ಇವರ ಯೋಚನೆ. ಓಕೆ, ಚಕ್ರವ್ಯೂಹದ 3ನೇ ಸುತ್ತು, ದಿ ಥರ್ಡ್ ಲೇಯರ್. ಇಲ್ಲಿ ಇವರ ಅಸ್ತ್ರ ಈ ದೇಶದ ಬೆನ್ನೆಲುಬು ರೈತ. ರೈತರನ್ನ ಪ್ರಚೋದಿಸುವಂಥದ್ದು, ರೈತರ ತಲೆಗಳಲ್ಲಿ ಸುಳ್ಳುಗಳನ್ನು ತುಂಬಿಸಿ ಅವರನ್ನ ಸರ್ಕಾರದ ವಿರುದ್ಧ ದಂಗೆ ಏಳು ಹಾಗೆ ಮಾಡುವಂಥದ್ದು, ಆಹಾರ ಧಾನ್ಯಗಳ ಸ್ಕೇರ್ಸಿಟಿಯನ್ನ ಸೃಷ್ಟಿ ಆಗೋ ಥರ ಮಾಡುವಂಥದ್ದು. ಇದು ಚಕ್ರವ್ಯೂಹದ 3ನೇ ರೌಂಡಿನ ರಣತಂತ್ರ. ಎಕಾನಮಿ, ರಕ್ಷಣೆ, ಆಹಾರ, ಈ 3ಕ್ಕೆ ಪೆಟ್ಟನ್ನ ಕೊಟ್ರೆ ಅಲ್ಲಿಗೆ ಮೋದಿಜಿಯನ್ನ ಅರೆಜೀವ ಮಾಡಿದ ಹಾಗೆ ಆಗತ್ತೆ. ನಮ್ಮ ಭಾರತದಲ್ಲಿ ಭಾರಿ ಅಶಾಂತಿ ಉದ್ಭವ ಆಗತ್ತೆ. ನೀಚತನ ಅನ್ನುವಂಥದ್ದು ಹೇಗಿದೆ ನೋಡಿ. ಓಕೆ, ಲೇಯರ್ ನಂಬರ್ 4, ಇದು ಮೀಸಲಾತಿ ವೆಪನ್. ಹಿಂದೂಗಳಲ್ಲಿ ಜಾತಿಗಳ ಮಧ್ಯ ಭೇದ ದ್ವೇಷವನ್ನ ಹುಟ್ಟಿ ಹಾಕುವಂಥದ್ದು, ಜಾತಿಗಳ ಮೂಲಕ ಹಿಂದೂಗಳನ್ನ ಒಡೆಯುವಂಥದ್ದು. ಇದನ್ನ ಸಾಧಿಸೋದಕ್ಕೆ ಮೀಸಲಾತಿ ಅಸ್ತ್ರವನ್ನ ಪ್ರಯೋಗ ಮಾಡುವಂಥದ್ದು. ಒಂದ್ಸಲ ಹಿಂದೂಗಳನ್ನ ಪೂರ್ತಿಯಾಗಿ ವಿಭಜನೆ ಮಾಡಿಬಿಟ್ರೆ ಆಂತರಿಕ ದಂಗೆ ಟೈಮಲ್ಲಿ ಜಾತಿಗಳು ಹೊಡೆದಾಡ್ಕೊಂಡು ಸತ್ತು ಹೋಗ್ತಾರೆ. ಇದು ಈ ಚಕ್ರವ್ಯೂಹದ ಸೃಷ್ಟಿಕರ್ತರು ಕಂಡುಕೊಂಡಿರುವಂತಹ ಅತಿ ದೊಡ್ಡ ಸತ್ಯ. ನೆಕ್ಸ್ಟ್, ಲೇಯರ್ ನಂಬರ್ 5, ಸಂವಿಧಾನ ಅಪಾಯದಲ್ಲಿದೆ. ದೇಶದಲ್ಲಿ ಸರ್ವಾಧಿಕಾರ ಶುರುವಾಗ್ಬಿಟ್ಟಿದೆ. ಎಮರ್ಜೆನ್ಸಿ ಡಿಕ್ಲೇರ್ ಆಗುವಂತಹ ಸೂಚನೆಗಳಿವೆ. ಈ ಸರ್ಕಾರ ನಿಮ್ಮನ್ನ ವಿನಾಕಾರಣ ಜೈಲಿಗೆ ಅಟ್ಟುತ್ತೆ ಅಥವಾ ಸಾಯಿಸೇ ಬಿಡುತ್ತೆ. ನೀವು ಉಳಿಬೇಕು ಅಂತ ಹೇಳಿದ್ರೆ ಸರ್ಕಾರದ ವಿರುದ್ಧ ತಿರುಗಿ ಬೀಳಲೇಬೇಕು. ನೀವು ಬೀದಿಗೆ ಇಳಿರಿ, ನೀವು ಸರ್ಕಾರವನ್ನ ಮುಗಿಸ್ಬಿಡಿ. ಈ ರೀತಿಯಾಗಿ ಜನರನ್ನ ಪ್ರಚೋದಿಸುವಂತಹ ಪ್ಲಾನೇ ದಿ ರೌಂಡ್ ನಂಬರ್ 5. ಅಲ್ಲಿಗೆ ಚಕ್ರವ್ಯೂಹದ 5 ಸರ್ಕಲ್ ಕಂಪ್ಲೀಟ್. ಈ ಹಂತಕ್ಕೆ ಬರೋ ಹೊತ್ತಿಗೆ ದೇಶದ ಕತೆ ಏನಾಗಿರಬಹುದು ಅಂತ ಒಂದೇ ಒಂದು ಸಲ ದಯವಿಟ್ಟು ಊಹೆ ಮಾಡ್ಕೊಳ್ಳಿ. ಭಯ ಆಗಲ್ವಾ? ಭಯ ಆಗ್ತಿಲ್ವಾ? ಓಕೆ, ಲೇಯರ್ ನಂಬರ್ 6, ಭಾರತದಲ್ಲಿ ಅಲ್ಪಸಂಖ್ಯಾತರಿಗೆ ಉಳಿಗಾಲನೇ ಇಲ್ಲ. ಪರ್ಟಿಕ್ಯುಲರ್ಲಿ ಮುಸಲ್ಮಾನರು ಅಪಾಯದಲ್ಲಿದ್ದಾರೆ ಅನ್ನುವಂತಹ ಭಯವನ್ನ ಎಲ್ಲ ಕಡೆ ಹರಡಲಾಗತ್ತೆ. ಆ ಮೂಲಕ ಮುಸಲ್ಮಾನರಲ್ಲಿ ಮತ್ತು ಅಲ್ಪಸಂಖ್ಯಾತರಲ್ಲಿ ಸರ್ಕಾರದ ವಿರುದ್ಧ ದ್ವೇಷ ಹುಟ್ಟೋ ಹಾಗೆ ಮಾಡಿ ಆಂತರಿಕ ಗಲಭೆಯ ಹೊತ್ತಲ್ಲಿ ಅವರೇ ಪ್ರಮುಖ ಪಾತ್ರ ವಹಿಸುವ ಹಾಗೆ ಮಾಡುವಂಥದ್ದು. ಈ ಸರ್ಕಾರ ಹಿಂದುತ್ವದ ಸರ್ಕಾರ, ಇದು ಮುಸ್ಲಿಂ ದ್ವೇಷಿ ಸರ್ಕಾರ. ಈ ಸರ್ಕಾರವನ್ನ, ಇದರ ನಾಯಕರನ್ನ ಮುಗಿಸಿಬಿಡಿ ಅಂತ ಪ್ರಚೋದನೆಯನ್ನ ಮಾಡುವಂಥದ್ದು. ಫೈನಲಿ ಕೊನೆಯ ಲೇಯರ್, ದಿ ಲೇಯರ್ ನಂಬರ್ 7,
ಇಲ್ಲಿ ವಿದೇಶಿ ಏಜೆನ್ಸಿಗಳು, ವಿದೇಶಿ ವ್ಯಕ್ತಿಗಳು, ವಿದೇಶದ ಹಣ, ಸಂಚುಗಳು ಎಲ್ಲವೂ ಎಂಟ್ರಿ ಕೊಟ್ಟು ಬಿಡತ್ವೆ. ಭಾರತವನ್ನ, ಮೋದಿ ಸರ್ಕಾರವನ್ನ ಮುಗಿಸೋದಕ್ಕೆ ವಿದೇಶದಿಂದ ಹಣದ ಹೊಳೆ ಹರ್ಕೊಂಡು ಬರುತ್ತೆ. ಅದರ ಜೊತೆಗೆ ಹೊಸ ಹೊಸ ರೀತಿಯಾದಂತಹ ಪ್ಲಾನ್ಗಳು ಕೂಡ. ಖಲಿಸ್ತಾನಿ ಕೂಗು ಜೋರಾಗಿಸೋದಕ್ಕೆ, ನಾರ್ತ್ ಈಸ್ಟ್ ಅಲ್ಲಿ ಪ್ರತ್ಯೇಕ ಕ್ರಿಶ್ಚಿಯನ್ ದೇಶ ಆಗಬೇಕು ಅನ್ನುವಂತಹ ಕೂಗು ಸೃಷ್ಟಿ ಮಾಡೋದಕ್ಕೆ, ಕೇರಳ ಮತ್ತು ಬಂಗಾಳದಲ್ಲಿ ಇಸ್ಲಾಮಿಕ್ ಪ್ರಾಬಲ್ಯವನ್ನ ಹೆಚ್ಚು ಮಾಡೋದಕ್ಕೆ ಫಂಡಿಂಗ್ ಮತ್ತು ಪ್ಲಾನಿಂಗ್ ಬಹಳ ಜೋರಾಗಿ ನಡೆಯುತ್ತೆ. ಇದರ ಜೊತೆಗೆ ಉತ್ತರ ಭಾರತ ವರ್ಸಸ್ ದಕ್ಷಿಣ ಭಾರತ ಸಂಘರ್ಷಕ್ಕೂ ಕೂಡ ತುಪ್ಪವನ್ನ ಸುರಿಯಲಾಗುತ್ತೆ. ಹಿಂದಿ ಹೇರಿಕೆ ಅನ್ನುವಂತಹ ಅಸ್ತ್ರದ ಪ್ರಯೋಗ ಕೂಡ ಮಾಡಲಾಗುತ್ತೆ. ಇವೆಲ್ಲದರ ಮೂಲಕ ದೇಶ ಹೊತ್ತಿ ಉರಿಯೋದಕ್ಕೆ ಶುರು ಆದಾಗ ವಿದೇಶದಲ್ಲಿ ಕಾಯ್ತಾ ಇರುವಂತಹ ರಣಹದ್ದುಗಳು ಎಂಟ್ರಿ ಕೊಡುತ್ತವೆ. ಭಾರತದಲ್ಲಿ ಸಂವಿಧಾನವನ್ನು ಉಳಿಸೋದಕ್ಕೆ, ಪ್ರಜಾಪ್ರಭುತ್ವದ ರಕ್ಷಣೆಯನ್ನ ಮಾಡೋದಕ್ಕೆ ನಾವು ಬಂದಿದ್ದೀವಿ ಅಂತ ದೇಶದ ಒಳಗೆ ನುಸುಳುತ್ತವೆ. ವೀಕ್ಷಕರೇ, ಇದರಲ್ಲಿ ಯಾವುದಾದ್ರೂ ವಿಚಾರ ಉತ್ಪ್ರೇಕ್ಷೆ ಅಥವಾ ಇದು ಕಲ್ಪನೆ ಹೀಗಂತ ಅನ್ನಿಸ್ತಾ ಇದೆಯಾ? ಇದು ನಿಜವಾದ ಚಕ್ರವ್ಯೂಹ. ಮೋದಿಜಿ ತಮ್ಮ ತಂಡದೊಂದಿಗೆ ಅಥವಾ ಏಕಾಂಗಿಯಾಗಿ ಹೋರಾಡಿ ಭೇದಿಸಬೇಕಾಗಿರುವಂತಹ ಚಕ್ರವ್ಯೂಹ ಇದು. ಹೇಗಾದ್ರೂ ಮೋದಿಜಿ ಬಗ್ಗೆ ಜನರಿಗಿರುವಂತಹ ನಂಬಿಕೆ ಮತ್ತು ವಿಶ್ವಾಸ ಹೊಡೆದು ಹಾಕಬೇಕು. ಮೋದಿಜಿಯ ಶಕ್ತಿ ಸಾಮರ್ಥ್ಯದ ಬಗ್ಗೆ ಅಪನಂಬಿಕೆಯನ್ನ ಮೂಡಿಸಬೇಕು. ಅಲ್ಲಿಗೆ ಅರ್ಧ ಯುದ್ಧ ಗೆದ್ದ ಹಾಗೆ ಅನ್ನುವಂಥದ್ದು ಶತ್ರುಗಳಿಗೆ ಬಹಳ ಚೆನ್ನಾಗಿ ಗೊತ್ತಾಗಿದೆ. ಮೋದಿಜಿಯನ್ನೇ ಮುಗಿಸಿಬಿಟ್ರೆ ಇಲ್ಲಿ ರಾಷ್ಟ್ರೀಯತೆಯ ಧ್ವನಿಯನ್ನು ಕೂಡ ಸಾಯಿಸಿದ ಹಾಗೆ ಆಗುತ್ತೆ ಅನ್ನುವಂಥದ್ದು ಇಲ್ಲಿ ಶತ್ರು ತಂಡದ ಪ್ಲಾನ್. ಇದು ಶತ್ರು ತಂಡದ ಪ್ಲಾನ್. ಈಗ ಹೇಳಿ, ಚಕ್ರವ್ಯೂಹವನ್ನ ರಚನೆ ಮಾಡಿರುವಂಥದ್ದು ಯಾರು? ಚಕ್ರವ್ಯೂಹದಲ್ಲಿ ನಿಜವಾಗ್ಲೂ ಸಿಕ್ಕಾಕೊಂಡಿರುವಂಥದ್ದು ಯಾರು? ವೀಕ್ಷಕರೇ, ಈ ಸಂದರ್ಭದಲ್ಲಿ ಮೋದಿಜಿ ಪರವಾಗಿ ಪ್ರಾರ್ಥನೆಯನ್ನ ಮಾಡೋದು ಮತ್ತು ಅವರಿಗೆ ಶಕ್ತಿಯನ್ನು ಕೊಡುವಂತ ಬೇಡ್ಕೊಳ್ಳೋದು ಬಿಟ್ರೆ ಬೇರೆ ಏನು ಗೊತ್ತಾಗ್ತಾ ಇಲ್ಲ. ಮೋರ್ ಪವರ್ ಟು ಯು ಮೋದಿಜಿ. ದಿ ನೇಷನ್ ಈಸ್ ವಿತ್ ಯು. ದಿ ನ್ಯಾಷನಲಿಸ್ಟ್ ಆರ್ ವಿತ್ ಯು. ಧರ್ಮೋ ರಕ್ಷತಿ ರಕ್ಷಿತಃ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.